ಇವತ್ತಿನ ಭಾರತ ನ್ಯೂಜಿಲೆಂಡ್ ಫೈನಲ್ ಮ್ಯಾಚ್ ಅಲ್ಲಿ ಭಾರತ ಗೆಲ್ಲಬೇಕು, ಮತ್ತೊಮ್ಮೆ ಚಾಂಪಿಯನ್ ಆಗಬೇಕು, ಮೂರನೇ ಬಾರಿಗೆ ಅಂತಕ್ಕಂಥ ವಿಷಸ್ಸು ರಾಜ್ಯದ ಮೂಲೆ ಮೂಲೆಯಿಂದ ಬರ್ತಾ ಇದೆ. ಧಾರವಾಡ ಆಗಿರಬಹುದು ಅಥವಾ ಬಳ್ಳಾರಿ, ಬೆಳಗಾವಿ, ಬಾಗಲಕೋಟೆ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಕ್ರಿಕೆಟ್ ಅಭಿಮಾನಿಗಳು ದೊಡ್ಡ ಸಂಖ್ಯೆಯಲ್ಲಿ ಇವತ್ತಿನ ಮ್ಯಾಚ್ಗೋಸ್ಕರ ಎದುರು ನೋಡ್ತಾ ಕೂತಿದ್ದಾರೆ. ಇನ್ನು ಕೆಲವೇ ಗಂಟೆಗಳಲ್ಲಿ ಪಂದ್ಯ ಕೂಡ ಆರಂಭ ಆಗುತ್ತೆ. ವಿಷಸ್ ಹೇಗಿದೆ ನೋಡೋಣ. T20 ವರ್ಲ್ಡ್ ಕಪ್ ಗೆಲ್ಲಲಿಕ್ಕೆ ಭಾರತ ಮತ್ತೆ ಏನಂತ ಹೇಳಿದ್ರೆ ಸಜ್ಜಾಗಿರುವಂಥದ್ದು. ಭಾರತ ಮತ್ತು ನ್ಯೂಜಿಲೆಂಡ್ ನಡುವೆ ಒಂದು ಫೈನಲ್ ಏನಂತಾರೆ T20 ಮ್ಯಾಚ್ ನಡೀತಾ ಇರುವಂಥದ್ದು. ಹೀಗಾಗಿ ಧಾರವಾಡದ ವಿದ್ಯಾಕಾಶಿ, ಧಾರವಾಡದ ಏನು ಕ್ರಿಕೆಟ್ ಅಭಿಮಾನಿಗೆ ಏನು ವಿದ್ಯಾರ್ಥಿಗಳಿದ್ದಾರೆ, ಯುವಕರಿದ್ದಾರೆ, ಬಾಲಕರಿದ್ದಾರೆ, ಅವರೆಲ್ಲರೂ ಕೂಡ ಏನಂತಿದ್ರೆ ಒಂದು ಭಾರತ ತಂಡಕ್ಕೆ ವಿಶ್ ಮಾಡಲಿಕ್ಕೆ ಇವತ್ತು ಏನಂತಿದ್ರೆ ಕೂಡಿರುವಂಥದ್ದು. ಇವರೆಲ್ಲರೂ ಏನಂತಿದ್ರೆ ಒಂದೇ ಒಂದು ಮಾತು ಏನಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಭಾರತ ಈ ಬಾರಿ ಮತ್ತೆ ಮೂರನೇ ಬಾರಿ T20 ವರ್ಲ್ಡ್ ಕಪ್ಪನ್ನು ಗೆಲ್ಲಬೇಕು. ನ್ಯೂಜಿಲೆಂಡನ್ನು ಏನಂತಿದ್ರೆ ಮಣಿಸುವ ಮೂಲಕ ಮತ್ತೆ ಇಂಡಿಯಾ ಏನಂತಿದ್ರೆ ಯಾವ ರೀತಿಯಾಗಿ ಸಾಧಿಸೋಣ ಅಂತ ಏನಂತಿದ್ರು ಒಂದು ಹುಮ್ಮಸ್ಸನ್ನು ಇಲ್ಲಿ ಏನಂತಿದ್ರೆ ಚೇರಪ್ ಮಾಡಲಿಕ್ಕೆ ಇವರೆಲ್ಲರೂ ನಮ್ಮ ಜೊತೆ ಏನಂತಿದ್ರೆ ಇದ್ದಾರೆ. ಸದ್ಯಕ್ಕೆ ಅವರು ಏನು ಹೇಳ್ತಾರೆ ನೋಡೋಣ, ಯಾವ ರೀತಿಯಾಗಿ ಚೇರಪ್ ಮಾಡ್ತಾರೆ ನೋಡೋಣ. ಈಗ ವರ್ಲ್ಡ್ ಕಪ್ 2 ಬಾರಿ ಏನಂತಿದ್ರೆ ಇಂಡಿಯಾ ಗೆದ್ದಿರುವಂಥದ್ದು. ಈ ಬಾರಿ ಏನಂತ ವಿಶ್ ಮಾಡ್ತೀರಿ ನೀವು ಅಂತ? ಏನೂ ಇಲ್ಲ, ಜಾಸ್ತಿ 2 ಸಲ ಗೆದ್ದಿದ್ದೇವೆ, ಅದೇ ಸೇಮ್ ಕಂಟಿನ್ಯೂ ಮಾಡಬೇಕಂತ. ಸೊ ದಿಸ್ ಟೈಮ್ ಆಲ್ಸೋ ಇಂಡಿಯಾ ಇಸ್ ಗೋಯಿಂಗ್ ಟು ವಿನ್. ಹೋಪ್ ಸೊ. ಆಲ್ ದಿ ಬೆಸ್ಟ್. ಮೇಲೆ ಹೆಚ್ಚಿಗೆ ಹೋಪ್ಸ್ ಇರೋದು ನಿಮಗೆ ಆಟ ಆಡಲಿ? ಸೂರ್ಯಕುಮಾರ್ ಯಾದವ್, ಹಾರ್ದಿಕ್ ಪಾಂಡ್ಯ, ಓವರಾಲ್ ಪೂರ್ತಿ ಇಂಡಿಯಾ ಟೀಮು. ಬಟ್ ಟೀಮ್ ಕಾಂಬಿನೇಷನ್ ಚೆನ್ನಾಗಿದೆ ನಮ್ಮದು. ಸೊ ಈ ಸಲ ನಾವು ಗ್ಯಾರಂಟಿಯಾಗಿ ಗೆಲ್ತೇವೆ. ಓಕೆ, ಟೀಮ್ ಕಾಂಬಿನೇಷನ್ ಚೆನ್ನಾಗಿದೆ. 2 ಬಾರಿ ಗೆದ್ದಿದ್ವಿ, ಮೂರನೇ ಬಾರಿ ಅಂಥದ್ದೇನು ದೊಡ್ಡ ಸಮಸ್ಯೆ ಆಗಲಿಕ್ಕಿಲ್ಲ ಅಂತ ಮಾತನ್ನು ಹೇಳ್ತಾ ಇದ್ದಾರೆ. ಮತ್ತೋರ್ವ ಏನಂತಿದ್ರೆ ಇಲ್ಲಿ ಏನು ಅಕಾಡೆಮಿಯಲ್ಲಿ ಏನಂತಿದ್ರೆ ಕ್ರಿಕೆಟ್ ಕೋಚಿಂಗ್ ಪಡೆಯುವಂಥ ಏನಂತ ಯುವಕ ಇದ್ದಾನೆ. ಏನು ಹೇಳ್ತಾರೆ ನೋಡೋಣ. ಏನಂತೀರಾ, ಯಾರು ಚೆನ್ನಾಗಿ ಆಡ್ಬೋದು ಈ ಬಾರಿ ಅಂತ? ಪೂರ ಇಂಡಿಯಾ ಟೀಮು ಆಡ್ಬೋದು. ಆದರೂ ನಮ್ಮ ಹೋಪ್ ಅಭಿಷೇಕ್ ಶರ್ಮಾ, ಸೂರ್ಯಕುಮಾರ್ ಯಾದವ್, ಜಸ್ಪ್ರೀತ್ ಬುಮ್ರಾ ಅವ್ರ ಮೇಲೆ ಜಾಸ್ತಿ ಹೋಪ್ ಇರುತ್ತದೆ. ನಮ್ಮ ಹೋಸಲಿ ಸೆಮಿಫೈನಲ್ನಲ್ಲಿ ಭಾಳ ಚಲೋ ಫೀಲ್ಡಿಂಗ್ ಆಗಿದೆ. ಅದೇ ಮುಂದೆ ನಡಿಬೇಕಂತ ನಾವು ಹೇಳ್ಕೋತೀವಿ. ಸಂಜು ಸ್ಯಾಮ್ಸಂಗ್ 2 ಮ್ಯಾಚ್ಗಳನ್ನು ಚೆನ್ನಾಗಿ ಆಡಿದ್ರು. ಅವ್ರ ಮೇಲೆ ಫೈನಲಲ್ಲಿ ಹೋಪ್ಸ್ ಏನಿರ್ಬೋದು ಅಂತ? ಈ ಸಲ ಚಲೋ ಆಗಿದೆ. ಈ ಸಲ ಸ್ವಲ್ಪ ಸೆಂಚುರಿ ಆಗಲಿ ಅಂತ ನಾವು ಹೇಳ್ಕೊತೀವಿ. 2 ಸಲ ಮಿಸ್ ಆಗಿದೆ, ಒಂದು ಸಲ 3 ರನ್ಲಿ, ಒಂದು ಸಲ 11 ರನ್ಲಿ. ಈ ಸಲ ಚಲೋ ಆಡಿ ಸೆಂಚುರಿ ಮಾಡಲಿ ಅಂತ ಎಲ್ಲರ ಮೇಲೆ ಹೋಪ್ ಇಟ್ಕೋತೀವಿ ನಾವು. ಮಹೇಂದ್ರ ಸಿಂಗ್ ಧೋನಿ ಮತ್ತು ಏನಂತಿದ್ರೆ ರೋಹಿತ್ ಶರ್ಮಾ ನೇತೃತ್ವದಲ್ಲಿ 2 ಬಾರಿ T20 ವರ್ಲ್ಡ್ ಕಪ್ಪನ್ನು ಏನು ಇಂಡಿಯಾ ಗೆದ್ದಿದೆ. ಈ ಬಾರಿ ಸೂರ್ಯಕುಮಾರ್ ಯಾದವ್ ಅವರ ಏನಂತಿದ್ರೆ ನೇತೃತ್ವದ ತಂಡ ನಮ್ಮ ಇಂಡಿಯಾದ ಜೊತೆ ಇದೆ. ಅದ್ರ ಜೊತೆಗೆ ಏನಂತಿದ್ರೆ ಅಭಿಷೇಕ್ ಶರ್ಮಾ ಮತ್ತು ಸಂಜು ಸ್ಯಾಮ್ಸಂಗ್ ಅಂತ ಓಪನರ್ ಬ್ಯಾಟ್ಸ್ಮನ್ ಇದ್ದಾರೆ. ಅವ್ರ ಬಗ್ಗೆ ಎಷ್ಟು ಹೋಪ್ಸ್ ಇದೆ? ಆಮೇಲೆ ಇಂಡಿಯಾ ಈ ಬಾರಿ ಎಷ್ಟು ಸ್ಕೋರ್ ಮಾಡ್ಬೋದು, ಎಷ್ಟು ಗೆಲ್ಬೋದು, ಎಷ್ಟು ಹೋಪ್ಸ್ ಇದೆ ನಿಮಗಂತ? 250 ಮೇಲೆ ಸ್ಕೋರ್ ಮಾಡೋದು ಚಾನ್ಸಸ್ ಅದಾವೆ. ಆದರೆ ಇಂಡಿಯಾ ಬ್ಯಾಟಿಂಗ್ ಭಾಳ ಚಲೋ ಮಾಡತ್ತೈತಿ. ಸ್ಟ್ರೈಕ್ ಜಾಸ್ತಿ ಐತಿ ಇಂಡಿಯಾದ, ಮತ್ತು ಬ್ಯಾಟಿಂಗ್ ಭಾಳ ಚಲೋ ಐತಿ, ಬೌಲಿಂಗು ಚಲೋ ಐತಿ, ಮತ್ತು ಗೆಲ್ಲೋದು ಚಾನ್ಸ್ ಇಂಡಿಯಾ ಭಾಳ ಅದಾವೆ. ನ್ಯೂಜಿಲ್ಯಾಂಡ್ ಮುಂದೆ ಭಾಳ ಮ್ಯಾಚ್ ಗೆದ್ದಾವೆ. ನೀವೇನು ಹೇಳ್ತೀರಿ ಇಂಡಿಯಾದ ಮೇಲೆ ಹೋಪ್ಸ್? ಯಾಕೆಂದರೆ ಫೈನಲಲ್ಲಿ ಭಾಳಷ್ಟು ಬಾರಿ ಏನಂತಿದ್ರಿ ಫೈನಲಿಗೆ ಬಂದು ಗೆಲ್ಲುವಂಥ ಚಾನ್ಸಸ್ಸಲ್ಲಿ ಭಾಳಷ್ಟು ತಂಡಗಳು ಎಡುತ್ತವೆ. ಆದರೆ ಇಂಡಿಯಾ ಈ ಬಾರಿ ಭಾಳ ಸ್ಟ್ರಾಂಗ್ ಇದೆ. ಏನು ಹೋಪ್ಸ್ ಅಂತ? ಹೋಪ್ಸ್ ಅಂದರೆ ಅಭಿಷೇಕ್ ಶರ್ಮಾ ಮೇಲೆ ಡಿಪೆಂಡ್ ಇದೆ. ಅಭಿಷೇಕ್ ಶರ್ಮಾ, ಸಂಜು ಸ್ಯಾಮ್ಸಂಗ್ ಹೇಗೆ ಆಡಿದ್ದಾರೆ ಇವಾಗ 2 ಇನ್ನಿಂಗ್ಸ್ ನೋಡಿದರೆ ಅವ್ರ ಮ್ಯಾಗೆ ಟೀಮ್ ಇಂಡಿಯಾದ ಹೋಪ್ಸು ಫುಲ್ ಇದೆ. ಆಮೇಲೆ ನಮ್ಮದು ಸೂರ್ಯಕುಮಾರ್ ಯಾದವ್ ಕ್ಯಾಪ್ಟನ್ಸಿನೂ ಚೆನ್ನಾಗಿ ಮಾಡ್ತಿದ್ದಾರೆ. ಇವಾಗ 1-2 ಮ್ಯಾಚ್ ಸೋತಿದ್ದಾರೆ, ಆದರೂ ನೋಡೋಣ, ಹೋಪ್ಸ್ ಇದೆ. ಹೆಚ್ಚಾಗಿ ಎಲ್ಲರೂ ಏನಂತಿದ್ರೆ ನಮ್ಮ ಇಂಡಿಯಾದ ಬ್ಯಾಟ್ಸ್ಮನ್ ಮೇಲೇ ಹೆಚ್ಚಾಗಿ ಏನಂತಿದ್ರೆ ಹೋಪ್ಸ್ ಇದೆ ಅಂತ ಮಾತನ್ನು ಹೇಳ್ತಾರೆ. ನೀವೇನು ಹೇಳ್ತೀರಿ ಅಂತ? ಈ ಸಲ ಚಲೋ ಆಡಿದ್ದಾರೆ, ರನ್ನು ಭಾಳ ಆಗಿದ್ದಾವೆ. ರೋಹಿತ್ ಶರ್ಮಾನು ಚಲೋ ಆಡಿದ್ದಾರೆ, ಎಲ್ಲರೂ ಚಲೋ. ಇನ್ನೂ 2 ಗೆದ್ದಿದ್ದಾರೆ, ಇನ್ನೂ ಗೆಲ್ಲಬೇಕು. ಅಲ್ಲ, ಈ ಬಾರಿ ಏನಾಗ್ಬೋದು ಅಂತೀರಿ? ಫೈನಲಲ್ಲಿ ಗೆಲ್ತೀರಾ? ಈಗ ಇಂಡಿಯಾ ಎಷ್ಟು ಸ್ಕೋರ್ ಮಾಡಿ ಗೆಲ್ಬೋದು ಅಂತ? 250 ಹಿಂಗೆ ಮಾಡ್ಬೋದು, ಮೇಲೆ ಮಾಡ್ಬೋದು. 200 ಮೇಲೆ ಮಾಡಿ ಗೆಲ್ಬೋದು ಅನ್ನಿಸ್ತು. ಓಕೆ, ನ್ಯೂಜಿಲೆಂಡ್ ತಂಡವನ್ನು ಬಗ್ಗು ಬಡಿಲಿಕ್ಕೆ ಭಾರತ ಕೂಡ ಸಜ್ಜಾಗಿದೆ. ಅದರ ಜೊತೆಗೆ ಧಾರವಾಡದ ಏನು ಕ್ರಿಕೆಟ್ ಅಭಿಮಾನಿಗಳಿದ್ದಾರೆ ಅವರು ಕೂಡ ಒಂದೇ ಮಾತು ಹೇಳ್ತಾ ಇರೋದು ಏನಂದರೆ 250 ರನ್ ಗಳಿಸುವ ಮೂಲಕ ಇಂಡಿಯಾ ಏನಂತಿದ್ರೆ ನ್ಯೂಜಿಲೆಂಡ್ ವಿರುದ್ಧ ಈ ಒಂದು ಫೈನಲ್ ಮ್ಯಾಚ್ ಗೆಲ್ಲಲಿದ್ದು ಅಂತ ಒಂದು ಹೋಪ್ಸನ್ನು ಇಲ್ಲಿ ಆಟಗಾರರಿದ್ದಾರೆ ಅವರು ಇಟ್ಟಿರುವಂಥದ್ದು. ಕ್ಯಾಮ್ರಾಮನ್ ಹನುಮಂತ್ ಜೊತೆ ಜಾವೇದ್ ಅದೋನಿ, ಪಬ್ಲಿಕ್ ಟಿವಿ, ಧಾರವಾಡ.